ನಿರ್ಜರತರಂಗಿಣಿಯೊಳನುದಿನ ಮಜ್ಜನಾದಿ ಸಮಸ್ತ ಕರ್ಮ ವಿವರ್ಜಿತಾಶಾಪಾಶದಿಂದಲಿ ಮಾಡಿದಧಿಕ ಫಲ. ಹೆಜ್ಜೆ ಹೆಜ್ಜೆಗೆ ದೊರೆಯದಿಪ್ಪವೆ ಸಜ್ಜನರು ಶಿರತೂಗುವಂದದಿ ಗರ್ಜಿಸುತ್ತಲೀ ಹರಿಕಥಾಮೃತ ಸಾರ ಪಠಿಸುವವರ. ಗ್ರೀವಾಸ್ಯವಾಹತನು ದೇವಾಂಡಜಾದಿ ದಶಭಾವಾಭಿರಾಮಚರಿತಂ ಭಾವಾತಿಭವ್ಯ ಶುಭಧೀಮಾದಿರಾಜಯತಿ ಭೂವಾಗ್ವಿಲಾಸನಿಲಯಂ. ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 20. ನಿರ್ಜರತರಂಗಿಣಿಯೊಳಗನುದಿನ ಮಜ್ಜನಾದಿ ಸಮಸ್ತ ಕರ್ಮ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀದ ವಿಠಲರು ಈ ಗ್ರಂಥ ಶ್ರವಣದ ಫಲವನ್ನು ಇನ್ನೂ ತಿಳಿಸ್ತಾರೆ. ನಿರ್ಜರ ಅಂದರೆ ದೇವತೆಗಳು, ತರಂಗಿಣಿ ಅಂದರೆ ನದಿ. ಬಲಿಚಕ್ರವರ್ತಿಯ ಗರ್ವಭಂಗ ಮಾಡಲಿಕ್ಕೆ ಯಾಗಶಾಲೆಗೆ ಆಗಮಿಸಿದಂತಹ ವಾಮನ ರೂಪಿ ಶ್ರೀಹರಿಯು ತ್ರಿವಿಕ್ರಮನಾಗಿ ಬೃಹದಾಕಾರದಿಂದ ಬೆಳೆದು ನಿಂತ. ಅವನ ವಾಮಪಾದದ ಹೆಬ್ಬೆರಳಿನಿಂದ ಅದರ ನಖಾಗ್ರದಿಂದ ಬ್ರಹ್ಮಾಂಡ ಕರ್ಪರ ಸೀಳಿ ಬಾಹ್ಯೋದಕ ಕೆಳಗಿಳಿಯಿತು. ಅದೇ ಗಂಗಾವತರಣ ಪ್ರಸಂಗದ ವಿಶೇಷ. ಸತ್ಯಲೋಕದಲ್ಲಿ ಮತ್ತು ದೇವಲೋಕಗಳಲ್ಲಿ ಗಂಗೆ ಹರಿದ ಕಾರಣ ಗಂಗೆಗೆ ನಿರ್ಜರ ತರಂಗಿಣಿ ತ್ರಿಪಥಗಾಮಿನಿ ಅಂದರೆ ದೇವ ನದಿ ಅಂತ ಹೆಸರಾಯಿತು. ಅಂತಹ ನಿರ್ಜರ ತರಂಗಿಣಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ದೈಹಿಕ ಮಾನಸಿಕ ಬೌದ್ಧಿಕ ಪಾವಿತ್ರ್ಯದಿಂದ ಸಕಲ ಸತ್ಕಾರ್ಯಗಳನ್ನು ಸಾಂಸಾರಿಕ ಆಶಾ ಬಂಧನಗಳಿಂದ ವಿಮುಕ್ತನಾಗಿ ಕಾಮಕ್ರೋಧಾದಿ ರಾಗ ದ್ವೇಷ ವಿರಹಿತನಾಗಿ ಆಚರಿಸಿದವನಿಗೆ ಯಾವ ಪುಣ್ಯ ಫಲ ಪ್ರಾಪ್ತಿಯಾಗುವುದೋ ಅದಕ್ಕಿಂತ ಅತಿಶಯವಾದ ಮಹಾಫಲವು ಈ ಗ್ರಂಥ ಪಠಣ ಮನನಾದಿಗಳಿಂದ ಪ್ರಾಪ್ತವಾಗ್ತದೆ. ಗ್ರಂಥಸ್ಥವಾಗಿರುವ ಪ್ರತಿ ಪದ್ಯವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಿಸುವ ಭಗವದ್ಭಕ್ತರಿಗೆ ಮಹತ್ ಫಲಗಳು ಪ್ರಾಪ್ತಿಯಾಗುವುದು. ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಗೆ ಸಾತ್ವಿಕ ಸ್ವಭಾವಯುಕ್ತರಾದ ಸಜ್ಜನರು ಮನಮೆಚ್ಚಿ ತಲೆದೂಗುವಂತೆ ಪ್ರತಿ ಪದ್ಯವನ್ನು ಅನನ್ಯ ಮನಸ್ಸಿನಿಂದ ಗಟ್ಟಿಯಾಗಿ ಉಚ್ಚರಿಸಿ ಪಠಿಸಬೇಕು. ಶ್ರೀಹರಿಕಥಾಮೃತ ಸಾರದ ಪದ್ಯಗಳನ್ನು ಘರ್ಜಿಸುತ್ತಾ ಉಚ್ಚಸ್ವರದಲ್ಲಿ ಭಕ್ತಿ ಪುರಸ್ಸರವಾಗಿ ಪಠಿಸುವವರಿಗೆ ಗಂಗಾ ಮಜ್ಜನ ಫಲಕ್ಕಿಂತಲೂ ಅಧಿಕವಾದ ಫಲ ಪ್ರಾಪ್ತಿಯಾಗುವುದು ಅಂತ ಇದರ ತಾತ್ಪರ್ಯ. ಇದರಲ್ಲಿ ಪವಿತ್ರರಾಗುವರಲ್ಲದೆ ಮೋಕ್ಷಕ್ಕೂ ಅಧಿಕಾರಿಗಳಾಗುವರು ಅಂತ ಫಲಸ್ತುತಿಕಾರರು ಹೇಳ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.